ಕ್ಷಣದಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ನಿಮ್ಮನ್ನು ಉದ್ದೇಶಿಸಿ ವಿಚಾರ ಸಂಕಿರಣ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸ್ವಾಮೀಜಿಯವರು ನಮ್ಮ IISC ಸಂಸ್ಥೆಯ ವಿಜ್ಞಾನಿಗಳಾದ TVRAMACHANDRA ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗೂ ಅದೇ ರೀತಿ ನಮ್ಮ ಆಳ್ವಾಸ್ನವರಿಗೂ ಒಂದು ಸನ್ಮಾನ ರೀತಿ ಇಟ್ಕೊಂಡಿದ್ದಾರೆ. ಮತ್ತೆ ಈಗ ಸ್ವಾಮೀಜಿಯವರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು ದೇವರ ಒಂದು ಆಶೀರ್ವಾದ ಪಡೆದುಕೊಳ್ಳೋದಕ್ಕೋಸ್ಕರ ದೇವನಾಮ ನಮ್ಮ ಮಕ್ಕಳು ಈಗ ಹೇಳ್ತಾ ಇದ್ದಾರೆ. ಇದಾದ ನಂತರ ಸ್ವಾಮೀಜಿಯವರು ಒಂದು 5-10 ನಿಮಿಷ ನಮ್ಮ ಮಟ್ಟಿಗೆ ಮಾತಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. दीपिका अमिता वैष्णवी प्रार्थना सिद्धिविनायकम् अनिशम् सिद्धिविनायकम् अनिशम् चिन्तयाम्यहं सिद्धिविनायकम् अनिशम् चिन्तयाम्यहं प्रसिद्धगणनायकं विशिष्टार्थदायकं वरं सिद्धिविनायकम् अनिशम् चिन्तयाम्यहं प्रसिद्धगणनायकं विशिष्टार्थदायकं वरं सिद्धिविनायकम् अनिशम् चतुर्थ्यां ब्राह्मणानि पूजितं भाद्रपदमास चतुर्थ्यां ब्राह्मणानि पूजितं पाशाङ्कुशधरं छत्रचामरपरिवीजितं रौद्रभावरहितं दासजनहृदयविराजितं रौहिणेयानुदाजितं हीहरावर्जितं रौहिणेयानुदाजितं हीहरावर्जितम् अत्रिराजसुतात्मजम् अनन्तगुरुगुहाग्रजं भद्रप्रदपदाम्बुजं भासमानचतुर्भुजम् अत्रिराजसुतात्मजम् अनन्तगुरुगुहाग्रजं भद्रप्रदपदाम्बुजं भासमानचतुर्भुजं सिद्धिविनायकम् अनिशं चिन्तयाम्यहं प्रसिद्धगणनायकं विशिष्टार्थदायकं वरं सिद्धिविनायकम् अनिशम् ಧನ್ಯವಾದಗಳು ಮಕ್ಕಳೇ. ದೇವರ ಕೀರ್ತನೆ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಮ್ಮ ಸ್ವಾಮೀಜಿಯವರಿಗೆ ಸ್ವಾಮೀಜಿಯವರು ತಮ್ಮ ವಿಶೇಷ ಮಾತುಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಕೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. मंगलम भगवान अर्हन् मंगलम भगवान जिनः मंगलम प्रथमाचार्यो मंगलम वृषभेश्वर मोक्ष मार्गस्य नेतारं वेतारं कर्मभूद्रतां ज्ञातारं विश्वतत्त्वानां
वन्दे तद्गुणलब्धये सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। जय बोलो चंद्रनाथ स्वामी भगवान की जय, तीर्थंकर भगवान की जय, विश्व धर्म की जय, ಪರಿಸರ ಧರ್ಮ की ಸದ್ಧರ್ಮ ಎಲ್ಲ ವಿದ್ಯಾರ್ಥಿನಿಯರು ವಿಶೇಷವಾಗಿ ವಿಶೇಷ ಜ್ಞಾನವನ್ನು ನಮಗೆಲ್ಲ ಉಣಬಡಿಸುವ ವಿಜ್ಞಾನಿಗಳಾದ ಶ್ರೀಯುತ ರಾಮಚಂದ್ರರಿಗೆ ಮತ್ತು ನಿಮ್ಮ ತಂಡದ ಎಲ್ಲರಿಗೆ ಮತ್ತು ಆಳ್ವಾಸ್ ಕಾಲೇಜಿನ ದತ್ತಾತ್ರೇಯರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಸಂತೋಷ ಪಡ್ತೇವೆ. ಯಾಕಂತ ಹೇಳಿದರೆ ನಮ್ಮ ಪರಿಸರದ ಸಮತೋಲನ ಎಲ್ಲಿ ತಪ್ತಾ ಇದೆ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಯಾಕೆ ಆಗ್ತಾ ಇದೆ, ಹೆಚ್ಚು ಬಿಸಿಲು ಮತ್ತು ಹೆಚ್ಚು ಚಳಿ ಅಥವಾ ಯಾವಾಗಲೂ ತೊಪ್ಪನೆ ದೋ ಎಂದು ಬೀಳುವಂಥ ಮಳೆ, ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದಾಗ ಕಳೆದ 10 ವರ್ಷದ ಇತ್ತೀಚೆಗೆ ನಾವು ನೋಡದಂಥ ತವಕತಲ್ಲಣಗಳನ್ನು ಏರುಪೇರುಗಳನ್ನು ಕಳೆದ 15 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. 2012-13 ನಂತರ ಅಂತೂ ವಿಪರೀತವಾಗಿ ಇಲ್ಲಿ ನಮ್ಮ ಗ್ಲೋಬಲ್ ಅಂದರೆ ವಿಶ್ವದಲ್ಲಿ ಜಾಗತಿಕ ಹವಾಮಾನದ ವೈಪರೀತ್ಯಗಳನ್ನು ಕಾಣಬಹುದು. ಇದರ ಬಗ್ಗೆ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ ಅಂತೇಳಿ 1897ರಲ್ಲಿ ಪ್ರಾಯಶಃ ಶಿಕಾಗೋದಲ್ಲಿ 1898 ಆ ಸಂದರ್ಭದಲ್ಲಿ ವಿವೇಕಾನಂದರು ಹೋದಂಥ ಪ್ರಥಮ ಜಾಗತಿಕ ಅಧಿವೇಶನ. ಅದರ ನಂತರ ಅನೇಕ ಜಾಗತಿಕ ಅಧಿವೇಶನಗಳು ಕೇಪ್ ಟೌನ್ನಲ್ಲಿ ಮತ್ತು ಚಿಕಾಗೋದಲ್ಲಿ ಶತಮಾನೋತ್ಸವದ ಕಾರ್ಯಕ್ರಮ 1893 ಅಂದರೆ 1993ರಲ್ಲಿ ನಮ್ಮ ಇಲ್ಲಿಯ ಗುರುಗಳು ಕೂಡ ಅದಕ್ಕೆ ಅಟೆಂಡ್ ಮಾಡಿದ್ರು. ಅದನ್ನು ಅಸೆಂಬ್ಲಿಯಲ್ಲಿ 3ನೇ ವರ್ಷದ ಜಾಗತಿಕ ಅಧಿವೇಶನ. ಆನಂತರ ನಾವು 2004ರಲ್ಲಿ ಬಾರ್ಸಿಲೋನಾ ಅಂತ ಹೇಳಿ ಸ್ಪೇನ್ನಲ್ಲಿ ಭಾಗವಹಿಸಿದೆವು. ಆನಂತರ 2009ರಲ್ಲಿ ಮೆಲ್ಬೋರ್ನ್ನಲ್ಲಿ ಮತ್ತು 2015ರಲ್ಲಿ ಹ್ಯೂಸ್ಟನ್ ಅನ್ನುವ ಅಮೆರಿಕದ ನಗರದಲ್ಲಿ ಮತ್ತು 2018ರಲ್ಲಿ ಟೊರಾಂಟೊ ಕೆನಡಾದಲ್ಲಿ. 2022ರಲ್ಲಿ ಆನ್ಲೈನ್ ಮೂಲಕ, ಯಾಕಂದರೆ ಆಗ ಕೋವಿಡ್ ಇತ್ತು, ಹಾಗಾಗಿ ಆನ್ಲೈನ್ ಮೂಲಕ ಭಾಗವಹಿಸಿದೆವು. ಆವಾಗ ಮದರ್ ಎರ್ತ್ಗೆ ಎಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವುದರಲ್ಲಿ ಅಧಿವೇಶನಗಳಲ್ಲಿ ಪ್ರತಿ 4 ವರ್ಷಕ್ಕೆ ನಡೆಯುವ ಜಾಗತಿಕ ಅಧಿವೇಶನಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ನಮಗೆ ರಾಮಚಂದ್ರರವರ ಪರಿಚಯ ಆಗುವವರೆಗೂ ಈ ವಿಚಾರಗಳು ನಮಗೆ ಅಷ್ಟು ಅಸ್ಪಷ್ಟವಾಗಿತ್ತು, ಸ್ಪಷ್ಟವಾಗಿರಲಿಲ್ಲ. ಆದರೂ ನಮಗೆ ವಿಶೇಷವಾಗಿ ಈ ಬಗ್ಗೆ ಕಾಳಜಿ, ಒಂದು ತಾಯಿ ಎಷ್ಟು ನೊಂದುಕೊಳ್ತಾರೆ, ಅವರಿಗೆ ಯಾವ ರೀತಿ ಆಕ್ರಮಣಗಳು ಆಗ್ತಾ ಇವೆ ಈ ಯಂತ್ರಗಳ ಮೂಲಕ, ಮನುಷ್ಯ ನಿರ್ಮಿತ ಕಾರ್ಖಾನೆಗಳ ಮೂಲಕ, ಮನುಷ್ಯ ನಿರ್ಮಿತ ಅವಜ್ಞೆಗಳ ಮೂಲಕ. ಈ ಅವ್ಯಾಹತವಾದ ದಾಳಿಯನ್ನು ಒಂದು ಕಡೆ ಪೆಟ್ಟುಗಳನ್ನು ಕೊಡ್ತಾ ಇದ್ರೆ ಅದರ ವೈದ್ಯರು ಸರ್ಜರಿ ಮಾಡ್ತಾ ಇದ್ದಾರೆ. ಇದರ ವೈದ್ಯರು ಯಾರು ಅಂತ ಕೇಳಿದ್ರೆ TVR ವಿಜ್ಞಾನಿಗಳು. ಅವರಿಗೆ ಒಂದೇ ಕೆಲಸ ಪಟ್ಟಿ ಹಾಕುವುದು, ಔಷಧ ಕೊಡುವುದು ಮತ್ತು ರೋಗವನ್ನು ಕಡಿಮೆಗೊಳಿಸಲಿಕ್ಕೆ ಪ್ರಯತ್ನ ಮಾಡುವುದು. ಆದರೆ ನಾವು ಆ ಗಾಯವನ್ನು ಮತ್ತಷ್ಟು ದೊಡ್ಡದು ಮಾಡುವಂಥ ಕೆಲಸವನ್ನೇ ಮಾಡ್ತಾ ಇದ್ದೇವೆ. ಒಂದು ಕಡೆಯಿಂದ ಪ್ಲಾಸ್ಟಿಕ್ನ ಅವ್ಯಾಹತವಾದ ಉಪಯೋಗವನ್ನು ಮಾಡ್ತೇವೆ. ಹಾಲಿನಿಂದ ಹಿಡಿದು ಕುಡಿಯುವ ನೀರಿನವರೆಗೆ ಎಲ್ಲವೂ ಪ್ಲಾಸ್ಟಿಕ್ಮಯ ಆಯಿತು. ಎರಡನೇದು, ನಮ್ಮ ವಸತಿಗಾಗಿ ನಾವು ಮಾಡುವಂಥ ಎಕ್ಸ್ಕವೇಷನ್ಗಳು, ಅದು JCB, ಹಿಟಾಚಿ ಮೊದಲಾದ ಯಂತ್ರಗಳನ್ನು ಹಿಂದೆ ರೋಡ್ಗೆ ಬಳಸ್ತಾ ಇದ್ವಿ. ನಾವು ಚಿಕ್ಕವರಿರುವಾಗ ಬಾಲ್ಯದಲ್ಲಿ ಇಲ್ಲೊಂದು NH ಹೈವೇ, ಅಂದರೆ ಈಗ 169 ಅಂತ ಹೇಳ್ತಾರೆ, ಅದು ಹಿಂದೆ ನಮ್ಮ ರಾಜ್ಯ ಹೆದ್ದಾರಿ 66 ಆಗಿತ್ತು, ಕುದುರೆಮುಖ. ಆವಾಗ ಜಪಾನ್ನಲ್ಲಿ ಅದಿರುಗಳನ್ನು ತೆಗೆಯುವುದಕ್ಕೆ ರಷ್ಯಾಕ್ಕೆ ಮತ್ತು ಜಪಾನಿಗೆ ಕಬ್ಬಿಣವನ್ನು ಅದಿರುಗಳನ್ನು ರಫ್ತು ಮಾಡುವುದಕ್ಕೆ 1970ರಲ್ಲಿ ಒಂದು ಸರ್ವೆ ಮಾಡ್ತಾರೆ, ನಾವು ಹುಟ್ಟಿದ ವರ್ಷ. ಆನಂತರ 75ಕ್ಕೆ ನಾವು 1ನೇ ಕ್ಲಾಸು, ನಮ್ಮಲ್ಲಿ ಒಂದು ಶಾಲೆ ಇತ್ತು, ಅದು ನಮ್ಮ ಹಿರಿಯರೇ ಕಟ್ಟಿದ ಶಾಲೆ. ಅದಕ್ಕೆ ನಾವು ನಡ್ಕೊಂಡು ಹೋಗಬೇಕಾಗಿತ್ತು, ಒಂದು ಅರ್ಧ ಕಿಲೋಮೀಟರ್ ಮನೆಯಿಂದ. ಆವಾಗ ನಮಗೆ ದೊಡ್ಡ ದೊಡ್ಡ ಯಂತ್ರಗಳನ್ನು ನೋಡ್ತಾ ಇದ್ವಿ, ಅಂದರೆ ಬುಲ್ಡೋಸರ್, ಆಮೇಲೆ ರೋಲರು, ಇದಗಳನ್ನೆಲ್ಲ ಚಿಕ್ಕ ಬಾಲಕರಿದ್ದಾಗಲೇ ನೋಡಿ ಈಗ ದೊಡ್ಡ ದೊಡ್ಡ ಯಂತ್ರಗಳೆಲ್ಲ ಡೋಂಟ್ ಕೇರ್, ಅಂದರೆ ಆವಾಗ ನೋಡಿದ್ರು. ಹಾಗೆ ರೋಡ್ಗಳನ್ನು ಮಾಡುವಾಗ ಮರಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ವಿ. ಅದು ನಾವು ಯಾವಾಗಲೂ ತಿನ್ನುವ ನೆಲ್ಲಿಕಾಯಿ ಮರ ಕಟ್ ಮಾಡಿದ್ರು. ನನಗೆ ತುಂಬ ಬೇಜಾರಾಯಿತು, ಯಾವಾಗಲೇ ಒಂದು ನೆಲ್ಲಿಕಾಯಿ ತಿನ್ನಲಿಕ್ಕೂ ಇಲ್ಲಲ್ಲ, ರೋಡ್ ಎಲ್ಲ ಕಟ್ಟಾಯಿತು. ಆನಂತರ ಮಾವಿನ ಹಣ್ಣು, ಅದನ್ನು ಕಟ್ ಮಾಡಿದ್ರು. ಹೀಗೆ ಎಲ್ಲ ಕಟ್ ಮಾಡಿ ರೋಡ್ ಎಲ್ಲ ಅಗಲ ಆಯಿತು. ಕಾಡಿನಲ್ಲಿ ಒಂದು ಕಡೆ
ಕರಡಿ ರೋಡನ್ನ ಕೆಲಸ ಮಾಡೋರು ಹಿಡಿದು ಬಿಟ್ಟಿದ್ರು. ಅಂದರೆ ಆವಾಗ ಎಲ್ಲರೂ ಕರಡಿಗೆ ಜರೆಯುವುದು, ಹೊಡೆಯುವುದು, ಬಡಿಯುವುದು ಮಾಡಿದ್ರು. ಹಾಗೆ ಯಾಕೆ ಕರಡಿಗೆ ಹೊಡಿತಾರೆ ಅಂದರೆ ಮನುಷ್ಯನಿಗೂ ಆಗಿದ್ದು ತಪ್ಪು, ಆದರೆ ಅದಕ್ಕೆ ಗೊತ್ತಿಲ್ಲ ಕರಡಿಗೆ. ನಮಗೆ ಮನುಷ್ಯರಿಗೆ ಗೊತ್ತಿದೆ ಅದು ಕರಡಿ ಅಂತ, ಕರಡಿಗೆ ನಾವು ಮನುಷ್ಯರಂತ ಗೊತ್ತಿಲ್ಲ, ಅವರು ಎನಿಮಿ ಅಂತ ತಿಳ್ಕೊಳ್ತಾರೆ. ಹಾಗಾಗಿ ಕರಡಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಪ್ರಾಣಿಗಳಿಗೆ. ಯಾಕೆ ಆನೆಗಳು ಊರಿಗೆ ಬರ್ತವೆ? ಅಲ್ಲಿ ಆಹಾರ ಇಲ್ಲ ಅಂತೇಳಿ ಊರಿಗೆ ಬರಬೇಕು, ಮತ್ತೆ ಎಲ್ಲಿ ಹೋಗ್ಬೇಕು ಅವುಗಳು? ಹಾಗೆ ಪಶು ಪಕ್ಷಿ ಪ್ರಾಣಿಗಳ ಮನೆಯನ್ನು ನಾವೆಲ್ಲ ಹಾಳು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಏನಾಗ್ತಾ ಇದೆ, ಭೂಮಿಗಳು ಕಡಿಮೆ ಆಗ್ತದೆ, ಎಸ್ಟೇಟ್ ಜಾಸ್ತಿ ಆಗ್ತದೆ, ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗ್ತದೆ, ಕೆನಲ್ಗಳನ್ನೆಲ್ಲ ಒಳಗೆ ಹಾಕ್ತಾ ಇದ್ದಾರೆ, ರಸ್ತೆಗಳನ್ನು ಒಳಗೆ ಅಲ್ಲೇ ಅಂಗಡಿಗಳನ್ನು ಕಟ್ತಾ ಇದ್ದಾರೆ. ಹೀಗೆಲ್ಲ ಮಾಡಿ ಮನುಷ್ಯ ನಿರ್ಮಿತವಾದಂತಹ ಕೃತಕ ಒಂದು ಪರಿಸ್ಥಿತಿಯಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲವೂ ಆಗ್ತಾ ಇದೆ ಅಂತ ರಾಮಚಂದ್ರನಂತ ಸರ್ವೆ ನಮಗೆ ತಿಳಿಸ್ತಾ ಇದೆ. ಅದರಿಂದ ಎಚ್ಚೆತ್ತುಕೊಳ್ಳುವುದಕ್ಕೆ 14ನೇ ಕೆರೆ ಸಮ್ಮೇಳನ ಮಾಡಿರುವುದು ಅತ್ಯಂತ ಔಚಿತ್ಯಪೂರ್ಣ. ಈ ನೆಲೆಯಲ್ಲಿ ನಾವು ನಮ್ಮ ಮನೆಯನ್ನು ಹೇಗೆ ಅಂದವಾಗಿ, ಚಂದವಾಗಿ, ಸುಂದರವಾಗಿ ಇಟ್ಟುಕೊಳ್ಬೇಕು ಮತ್ತು ಕಸಕಡ್ಡಿಗಳನ್ನು ಹೇಗೆ ಓರಣವಾಗಿ ನಾವು ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆಯ ಚರ್ಚೆಗಳು ಕಳೆದ 3 ದಿನಗಳಿಂದ ನಡೆದದ್ದು ನಮಗೆಲ್ಲ ಹೆಮ್ಮೆ ತಂದಿದೆ. ಮಕ್ಕಳೇ, ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇದೇನೋ ಒಂದು ಕ್ಷೇತ್ರ ಅಂತ ತಿಳ್ಕೊಳ್ಬೇಡಿ. ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಮನೆ ಇದ್ದ ಹಾಗೆ ಅನ್ನೋ ಭಾವನೆಯಿಂದ ನಾವು ಆಕಸ್ಮಿಕವಾಗಿ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ತಂದೆ ತಾಯಿಯನ್ನು, ಬೇರೆ ಬೇರೆ ಧರ್ಮವನ್ನು ಪಡೆದುಕೊಂಡು ಬಂದಿರ್ತೇವೆ. ಆದರೆ ಇವತ್ತು ನಾವು ವಿಜ್ಞಾನಿಗಳ ಮನೆಯಲ್ಲಿ ನಾವೆಲ್ಲರೂ ಒಂದು ಕುಟುಂಬ ಸದಸ್ಯರಾಗಿದ್ದೇವೆ. ಈ ಕುಟುಂಬ ಸದಸ್ಯರಾಗಿ 1000 ಕಂಬದ ಬಸದಿಗೆ ನೀವು ಬಂದಿದ್ದೀರಿ. ಈ 1000 ಕಂಬದ ಬಸದಿ ಆ್ಯಕ್ಚುಲಿ 1000 ಬಿಂಬದ ಕಂಬದ ಬಸದಿ. ಇಲ್ಲಿ ಸಹಸ್ರಕೂಟ ಜಿನಾಲಯ ಅಂತ ಒಂದಿದೆ, ತುಳಸಿ ಕಟ್ಟೆ. ಹಾಗೆ ನೀವು ಕೂತ ಮೇಲ್ಗಡೆ ಒಂದು 4 ತುಳಸಿ ಕಟ್ಟೆಯನ್ನು ನೋಡಿದ್ದೀರಲ್ಲ, ಅದೇ ಪ್ರಕಾರವಾಗಿ 4 ಆಯಾಮಗಳಲ್ಲಿ 1008 ಚಿಕ್ಕ ಚಿಕ್ಕ ಚಿಕ್ಕಣಿ ಬಿಂಬೆಗಳಿವೆ. ಆ ಬಿಂಬಗಳನ್ನು ಇರುವುದರಿಂದ 1000 ಸಹಸ್ರಕೂಟ ಜಿನಾಲಯ ಅಂತ ಹೇಳ್ತಾರೆ. 1000 ಬಿಂಬದ ಕಂಬದ ಬಸದಿ ಹೇಳುವುದಕ್ಕೆ ಉದ್ದಾಗ್ತದೆ ಅಂತೇಳಿ 1000 ಕಂಬದ ಬಸದಿ ಅಂತೇಳಿ ಶಾರ್ಟ್ ಆಗಿ ಹೇಳಿದರು. ಆಮೇಲೆ ಇದು ಕೊನೆಯ ಬಸದಿ ಆಗಿರುವುದರಿಂದ ಇದಕ್ಕೆ ಹೊಸ ಬಸದಿ ಅಂತ ಹೇಳಿದರು. ಆಮೇಲೆ ಇದಕ್ಕೆ 3 ಲೋಕದಲ್ಲೂ ಕೂಡ ಅಸದಳವಾದಂತಹ 14ನೇ ಶತಮಾನದಲ್ಲಿ ಅತಿ ಎತ್ತರದ ಬಸದಿ. ನರ್ಮದಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ಇಷ್ಟು ಬೃಹದಾಕಾರದ ದೇಗುಲ ಇರಲಿಲ್ಲ. ಅದಕ್ಕಾಗಿ ಇದಕ್ಕೆ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಅಂತ ಹೆಸರು. ಮತ್ತು ಇಲ್ಲಿ ಒಂದು ಗೋಮೇಧದ ಚೂಡಾಮಣಿ ರತ್ನದ ಒಂದು ಮೂರ್ತಿ ಇದೆ, ಅದಕ್ಕಾಗಿ ಇದು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಅಂತ ಹೇಳ್ತಾರೆ. ಸರ್ಕಾರಿ ದಾಖಲೆಗಳಲ್ಲಿ ಇದು 9ನೇ 1430ರಲ್ಲಿ ತಯಾರಾದ 700 ಮನೆಯ ಜನರು ದಾನವಾಗಿ ಕೊಟ್ಟ ಚಿನ್ನವನ್ನು ಸೇರಿಸಿ ಇದರ ಸುಂದರವಾದ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದು ನವತಾಳದಲ್ಲಿ ಅವಯವಗಳು ಸುಂದರವಾಗಿ ಇರುವ ಹಾಗೆ ರಚನೆ ಮಾಡಿದ ಅತ್ಯಂತ ಅಪೂರ್ವವಾದಂಥ ಸುಂದರ ಬಿಂಬ. ಅದಕ್ಕಾಗಿ ಇದು 1008 ಶ್ರೀ 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 ಚಂದ್ರನಾಥ ಸ್ವಾಮಿ ಅಂತ ಹೇಳಿ ಈ ಮೂಲ ಸ್ವಾಮಿಗೆ ಹೆಸರು. ಸರ್ಕಾರಿ ದಾಖಲೆಗಳಲ್ಲಿ ಇದು ಚಂದ್ರನಾಥ ದೇವರು ಅಂತ ಹೇಳ್ತಾರೆ. ನೀವು ಕೂತ ಈ ಭೈರಾದೇವಿ ಮಂಟಪದ 2 ಕಂಬಗಳು ಇಂಪೀರಿಯಲ್ ಹೌಸ್ ಅಂತೇಳಿ ವೈಸ್ರಾಯರವರ ಹೌಸ್ ಆಗಿದ್ದ ರಾಷ್ಟ್ರಪತಿ ಭವನ ಏನಿದೆ, ಆ ರಾಷ್ಟ್ರಪತಿ ಭವನದಲ್ಲಿ ನಮ್ಮ 1000 ಕಂಬದ ಬಸದಿಯ 2 ಕಂಬಗಳು ಇರುವುದನ್ನು ನೀವು ಗುರುತಿಸಬಹುದು. ಹಾಗಾಗಿ ಬ್ರಿಟಿಷರ ಕಾಲದಲ್ಲಿ ಇದು ಸರ್ವೆ ಮಾಡಿ ಇಲ್ಲಿಯ ಅಂದ ಚಂದವನ್ನು ನೋಡಿ ಅವರು ಇಂಥದ್ದು ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಈ ಬಸದಿಯ 2 ಕಂಬಗಳನ್ನು ಅದರಲ್ಲಿ ಹಾಕಿದ್ದಾರೆ. ದೇಶದ ಮೂಲೆ ಮೂಲೆಯ ಅಪೂರ್ವವಾಗಿರ್ತಕ್ಕಂಥ ಒಂದು ಕೆತ್ತನೆಗಳಲ್ಲಿ ಮತ್ತು ಇತಿಹಾಸಗಳಲ್ಲಿ ಶೋಭಿಸತಕ್ಕಂಥ ಹೆಸರಾಂತ ದೇಗುಲಗಳ ಕೆಲವೊಂದು ವಿಚಿತ್ರವಾಗಿರ್ತಕ್ಕಂಥ ಐತಿಹಾಸಿಕ ಘಟನೆಗಳನ್ನು ನೆನಪಿನಲ್ಲಿ ಇಡುವುದಕ್ಕೋಸ್ಕರವಾಗಿ ಆ ರಾಷ್ಟ್ರಪತಿ ಭವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ನೀವೆಲ್ಲ ಕೇಳಿದ್ದೀರ. ಇದು 1430ರಲ್ಲಿ ಅಂದಿನ ಚಾರುಕೀರ್ತಿ ಸ್ವಾಮೀಜಿಯವರಿಗೆ ವಿಜಯನಗರದ 2ನೇ ದೇವರಾಯ ಅರಸರು ಹೊಯ್ಸಳರ ನಂತರ, ಇದು ಹೊಯ್ಸಳ ರಾಜಗುರು ಪರಂಪರೆ, ಅವರ ನಂತರದಲ್ಲಿ ಹೊಯ್ಸಳರಿಗೆ ಉತ್ತರವಾಗಿ ವಿಜಯನಗರದವರು ಬರ್ತಾರೆ. ಅವರ ಅವನತಿಯ ನಂತರ ವಿಜಯನಗರದವರು ಬಂದಾಗ ದೇವರಾಯ ಒಡೆಯರು ಇಲ್ಲಿಯ ಗವರ್ನರ್ ಆದ ಗಣಪಯ್ಯ ಒಡೆಯರ್ ಅಂತ ಹೇಳುವವರಿಗೆ 10 ಎಕರೆ ಜಾಗವನ್ನು ಸ್ವಾಮೀಜಿಯವರ ಅಪೇಕ್ಷೆ ಮೇರೆಗೆ ಕೊಡ್ತಾರೆ. ಆ ಸ್ವಾಮೀಜಿಯವರ ಅಪೇಕ್ಷೆ ಮೇರೆಗೆ ಕೊಟ್ಟ ಸ್ಥಳದಲ್ಲಿ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ
ಇಲ್ಲಿ ಜಗದಾಶ್ಚರ್ಯವೆಂಬಂತೆ 3 ಎಕರೆ ಪ್ರದೇಶದಲ್ಲಿ ಇಲ್ಲಿಯ ರತ್ನ ವ್ಯಾಪಾರಿಗಳು ಅಥವಾ ಜೈನ ವರ್ತಕರು, ಜೈನ ಶ್ರೇಷ್ಠಿಗಳು, ಈ ಸೆಟ್ಟಿಕಾರರು ಮತ್ತು ಇಲ್ಲಿಯ ಅನೇಕ ರಾಣಿಯರು ಮತ್ತು ಕುಂಡರಸರು ಇವರೆಲ್ಲ ದಾನವಾಗಿ ಕೊಟ್ಟು ಈ ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಗರ್ಭಗುಡಿ ಮಂಟಪ 1429ರಲ್ಲಿ ಪ್ರಾರಂಭ ಆಗಿ 1430 ಮಾರ್ಚ್ನಲ್ಲಿ ಪೂರ್ಣಗೊಳ್ಳುತ್ತದೆ. ಆನಂತರ ಅಲ್ಲಿ ಇರುವಂಥದ್ದು ಲಕ್ಷ್ಮೀ ಮಂಟಪ ಅಥವಾ ತೀರ್ಥಂಕರ ಮಂಟಪ, ಗದ್ದುಗೆ ಮಂಟಪ. ಅದನ್ನು ಇಲ್ಲಿಯ 60 ಜನ ವರ್ತಕರು ಒಂದು ಸಹಕಾರ ಬ್ಯಾಂಕ್ ಅನ್ನುವುದನ್ನು ಮಾಡಿ ಅದರಲ್ಲಿ ಬಂದ ಹಣದಲ್ಲಿ ಮಾಡ್ತಾರೆ. ಮೂರನೇದು ಚಿತ್ರಾದೇವಿ ಮಂಟಪ, ನೀವೆಲ್ಲ ಗಮನಿಸಬಹುದು. ಅದು ಗದ್ದುಗೆ ಮಂಟಪ ಆದಮೇಲೆ 4ನೇದು ಚಿತ್ರಾದೇವಿ ಮಂಟಪ. ಅದು ಶಾಸನ ಮಂಟಪ ಅಂತ ಹೇಳ್ತಾರೆ. ಅದರಲ್ಲಿ ಶ್ರೀಮತ್ ಪರಮ ಗಂಭೀರ ಶಾದ್ವಾದಮೋಘ ಲಾಂಛನಂ ಜಿಯಾ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ ಅಂತೇಳಿ ಅಕಳಂಕ ದೇವರು ಬರೆದಂಥ ಸ್ತೋತ್ರದ ಮೂಲಕ ಶಾಸನಗಳನ್ನು ವಿಶೇಷವಾಗಿ ಈ ಬಸದಿಯ ಒಂದು ದಾನ ದತ್ತಿಗಳ ಬಗ್ಗೆ ವಿವರಗಳನ್ನು ನೀಡಿದ್ದಾರೆ. ಒಂದು ರಾಜನಿಗೆ ಕಾರ್ಕಳದ ಭೈರವರಸನಿಗೆ ವ್ಯಾಧಿಯಾಗಿತ್ತು. ಅದನ್ನು ದೂರ ಹೋಗುವುದಕ್ಕೆ ಅವನು ನಾನು ಚಂದ್ರಪ್ರಭ ಸ್ವಾಮಿಗೆ ಒಂದು ಚಿನ್ನದ ಕಲಶವನ್ನು ದಾನವಾಗಿ ಕೊಡ್ತೇನೆ ಅಂತ ಹೇಳಿ ಹರಕೆ ಹೇಳ್ತಾನೆ. ಅವನ ವ್ಯಾಧಿ ದೂರ ಆಗ್ತದೆ ಮತ್ತು ಚಿನ್ನದ ಕಲಶವನ್ನು ಅದಕ್ಕೆ ದಾರಕ್ಕೆ ಕೊಡ್ತಾನೆ. ಮತ್ತು ಈ ಭೂಮಿಗೆ ಬಸದಿ ಯಾವತ್ತೂ ಕಾಲದಲ್ಲೂ ಕೂಡ ಇದರಲ್ಲಿ ವಾಣಿಜ್ಯಿಕವಾಗಿ ಆರ್ಥಿಕವಾಗಿ ಇದಕ್ಕೆ ಮುಗ್ಗಟ್ಟು ಬರಬಾರದು ಅಂತೇಳಿ 1000 ಎಕರೆ ಭೂಮಿಯನ್ನು ಲಕ್ಷ್ಮೀದೇವಿ ಪಂಡಿತ ದೇವಿ ಅನ್ನುವ ರಾಣಿಯರು ನಾಗಲಾದೇವಿ ಅನ್ನುವ ಪತ್ನಿಯೊಂದಿಗೆ ಭೈರವರಸನು ಹೊಸಬೆಟ್ಟು ಅನ್ನುವ ಗ್ರಾಮವನ್ನು ಕರಿಂಜೆ ಮತ್ತು ಹೊಸಬೆಟ್ಟು ವೇಣೂರಿಗೆ ಹೋಗುವಾಗ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಕೊಡ್ತಾರೆ. ಅದರಲ್ಲಿ ಎಲ್ಲ ಜಾತಿ ಮತ ಧರ್ಮದವರಿಗೆ ಜಾಗವನ್ನು ಸ್ವಾಮೀಜಿಯವರು ನೀಡ್ತಾರೆ. ಹಾಗಾಗಿ ಸರ್ವಧರ್ಮದವರನ್ನು ಸೇರಿಸಿಕೊಂಡು ಅದರಲ್ಲಿ ಬಂದಂಥ ಆಯದಲ್ಲಿ ಗುಡಿಸೋರಿಗೆ, ಡೋಲುಗಂಟೆಗೆ, ಪೂಜೆಗೆ, ಅಭಿಷೇಕಕ್ಕೆ ಅಂತೇಳಿ ತ್ರಿಕಾಲ ಪೂಜೆ ನಡೆಯುವಂಥ ಈ 1000 ಬಿಂಬದ ಕಂಬದ ಬಸದಿಯ ರಚನೆ ಮಾಡಿದ್ದಾರೆ. ಮಕ್ಕಳೇ, ಅದರಲ್ಲಿ ತುಂಬ ಒಳ್ಳೆಯ ದಿಕ್ಪಾಲಕರ ಮೇಲ್ಗಡೆ ಚಿತ್ರಗಳಿವೆ. ಆಮೇಲೆ ಭಕ್ತಿ ಪಂಥದ 15ನೇ ಶತಮಾನದಲ್ಲಿ ಉಚ್ಚರಾಯ ಕಾಲ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ರತ್ನಾಕರ ವರ್ಣಿ ಕೀರ್ತನೆಗಳನ್ನು ಬರೀತಾರೆ. ಆ ಮಹಾಕವಿ ರತ್ನಾಕರ ವರ್ಣಿ ಮೂಡಿದ್ದೇವೆ. ಅವರು ಪರಮಾಪ ರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಯಾರಿಗಾದ್ರೂ ಗೊತ್ತಿದೆಯಾ ರತ್ನಾಕರ ವರ್ಣಿ ಬಗ್ಗೆ? ಇದರಲ್ಲಿ ಯಾರಾದ್ರೂ ಪರಮಾಪ ರಂಜ್ಯೋತಿ ಪದ್ಯ ಗೊತ್ತಿದೆ? ಕೈ ಎತ್ತಿ. ಯಾರಿಗೆ ಗೊತ್ತಿಲ್ಲ? ಹಾ, ಹೇಳು. 4 ಲೈನ್ ಜೋರಾಗಿ ಹೇಳಿ. 4 ಲೈನ್. ಪರಮಾಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ರಂಜೀಪಾಚರಣ ಅಂತ ಸಾಕು. ತುಂಬಾ ಸಂತೋಷ. ಒಬ್ಬರಾದರೂ ವಿಜ್ಞಾನಿಗಳಲ್ಲಿ ಇವತ್ತು ಕೆರೆ ಸಮ್ಮೇಳನದಲ್ಲಿ ಹಾಡುವವರಿದ್ದಾರೆ. ರತ್ನಾಕರ ಶತಕವನ್ನು ಆಡಿದ್ದು ಅದ್ಭುತವಾದ, ಅದು ರಸಪಾಕ ಇದ್ದ ಹಾಗೆ ಅಂತ ಒಂದು ಸಿದ್ಧ ರಸದೋಡು ಅದ್ದಿದ್ದಂತ ಆತ್ಮನ ಬ್ರೆಡ್ ಅಲ್ಲಿ ಹಾಲನ್ನು ಹಾಕಿದ್ರೆ ಹೇಗೆ ಬ್ರೆಡ್ ಸಕ್ ಮಾಡ್ತದೆ, ಹಾಗೆ ನಮ್ಮ ಆತ್ಮನ ಒಳ್ಳೆಯ ಗುಣಗಳನ್ನು ಒಂದು ಲೋಹದಲ್ಲಿ ಅದ್ದಿದ್ರೆ ಅದು ಶುದ್ಧನಾಗ್ತಾನೆ. ಹಾಗೆ ನಮ್ಮ ಎಲ್ಲ ಕಲ್ಮಶಗಳನ್ನು ನಾವೆಲ್ಲ ಬಿಡಬೇಕು. ಆಗ ನಾವು ಪ್ಯೂರಿಫೈ ಆಗ್ತೇವೆ. ವಾಟರನ್ನು ಹೇಗೆ ಪ್ಯೂರಿಫೈ ಮಾಡಿದಾಗ ಶುದ್ಧ ಆಗ್ತದೆ ಗ್ಲಾಸಲ್ಲಿ, ಹಾಗೆ ನಮ್ಮಲ್ಲಿ ಎಲ್ಲ ಕ್ರೋಧ, ಮಾನ, ಮಾಯ, ಲೋಭ ಎಲ್ಲ ಅರಿಷಡ್ ವರ್ಗಗಳನ್ನು ಬಿಟ್ಟಾಗ ಯು ಆರ್ ಬಿಕಮಿಂಗ್ ಎ ಪ್ಯೂರ್ ಸೋಲ್, ಪರ್ಫೆಕ್ಟ್ ಸೋಲ್ ಅಂತ ಶುದ್ಧಾತ್ಮನ ಬಗ್ಗೆ ಅವರು ಹಾಡಿದ್ದಾರೆ. ಭರತೇಶ್ವರವನ್ನು ಹಾಡಿದ್ದಾರೆ, ರತ್ನಾಕರ ಶತಕವನ್ನು ಹಾಡಿದ್ದಾರೆ, ತ್ರಿಲೋಕ ಶತಕವನ್ನು ಹಾಡಿದ್ದಾರೆ. ಇದೆಲ್ಲ ಕವಿಗೆ ಒಂದು ಸ್ಫೂರ್ತಿ ಸಿಕ್ಕಿದಂತ ಒಂದು ಸ್ಥಳ. ಹಾಗಾಗಿ ಇದು ಒಂದು ವಿಶೇಷವಾದ 4ನೆಯ ಮಂಟಪ. ಅದನ್ನು ದಾಟಿ ಬಂದಾಗ ಅಲ್ಲಿ ಸರಸ್ವತಿ, ಪದ್ಮಾವತಿ, ಗರುಡ, ವಿಷ್ಣುವಿನ ಅವತಾರಗಳು, ತೀರ್ಥಂಕರ ಅವತಾರಗಳು, ಶಿವ, ವೈಷ್ಣವ, ಜೈನ ಅನ್ನುವುದು ಆ ಕಾಲದಲ್ಲಿ ಉಚ್ಚರಾಯ ಇದ್ದಂಥ ಒಂದು ಫಿಲಾಸಫಿಕಲ್ಲಿ ತುಂಬಾ ವಾಗ್ವಾದಗಳು ನಡೀತಾ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇಲ್ಲಿ ಸಮನ್ವಯ ಮಾಡಬೇಕೋಸ್ಕರ 3 ಧರ್ಮದ ಅಂದು ಮತ್ತೆ ಎಲ್ಲಾ ಧರ್ಮದ ವಿಶೇಷವಾಗಿ ಬಿಂಬಗಳನ್ನು ಕೆತ್ತಿದ್ದಾರೆ. ಆಮೇಲೆ ಇದು ಚಿತ್ರಾದೇವಿ ಮಂಟಪ. ಇದು ಇಡೀ ಮನುಕುಲರ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಂತ ಮಂಟಪ. ಈ ಮಂಟಪದಲ್ಲಿ 200 ಪಿಕ್ಟೋರಿಯಲ್ ಕೆಳಗೆ ಪ್ಲಿಂತ್ ಏರಿಯಾದಲ್ಲಿದೆ. ಇದನ್ನು ಪೆಪ್ಪರ್ ಕ್ವೀನ್ ಅನ್ನುವ ಜಗತ್ತಿನ ಅತಿ ಹೆಚ್ಚು ಎಲಿಜಬೆತ್ ರಾಣಿ ಬಿಟ್ರೆ 54 ವರ್ಷಗಳ ಕಾಲ ಈ ದೇಶವನ್ನು ಅಂದ್ರೆ ಏರುಸೊಪ್ಪೆ ಅನ್ನುವ ಪ್ರಾಂತ್ಯವನ್ನು ಆಳಿದ ಚೆನ್ನಭೈರಾದೇವಿ ಅನ್ನುವರು ದಾನವಾಗಿ ಕೊಟ್ಟಂತ
ಒಂದು ಮಂಟಪವಾಗಿದೆ. ಈ ಮಂಟಪದಲ್ಲಿ ಚೈನಾದ ಡ್ರ್ಯಾಗನು, ಒಂಟೆಯ ಉಳುಮೆ, ಅರಬ್ಬಿ ದೇಶದ ಕುದುರೆಗಳು ಮತ್ತು ಗಂಡಬೇರುಂಡ, ನಾವು KSRTC ಬಸ್ಸಿನ ಚಿಹ್ನೆಗಳನ್ನೆಲ್ಲ ನೋಡ್ತಿರಲ್ಲ, ಅದನ್ನೆಲ್ಲ ಇದರಲ್ಲಿ ನೀವು ನೋಡ್ಬೋದು, ಒರಿಜಿನಲ್. ಆಮೇಲೆ ಇದರಲ್ಲಿ ವಿಶೇಷವಾಗಿ ಹನುಮಂತನ ಕಂಬ, ಅದನ್ನು ಲೆಕ್ಕ ಮಾಡಿದರೆ ಒಂದು ತಪ್ಪಿ ಹೋಗುದು. ಲೆಕ್ಕ ಮಾಡಿದ್ರ ಇಲ್ಲ? ಆಮೇಲೆ ನಾವು ಮಾಡ್ತೇವೆ, ಆಮೇಲೆ ತೋರಿಸ್ತೇವೆ ಟೈಮ್ ಇದ್ರೆ. ಮತ್ತು ಈ ಮಂಟಪದಲ್ಲಿ ಈ ರೀತಿ ಜಗತ್ತಿನ ಎಲ್ಲ ರೀತಿಯ ಪಶು, ಪಕ್ಷಿ, ಪ್ರಾಣಿ ಮತ್ತು ಕೇಕೆ, ಭರತನಾಟ್ಯ, ಮೊಹಿನಿಯಟ್ಟಂ, ಕೂಚಿಪುಡಿ ಮತ್ತು ದೊಂಬರಾಟ, ಮಂಗನನ್ನು ಕುಣಿಸುವುದು ಎಲ್ಲವೂ ಇದೆ. ಮಲ್ಲಕಂಬ, ಯೋಗ, ಕೆರೆ ಸಮ್ಮೇಳನದ ಕೆರೆ ಇದೆ, ಅದರಲ್ಲಿ ಗದ್ದೆ ಇದೆ, ತೋಟ ಇದೆ, ವೃಕ್ಷಗಳಿವೆ, ಫೆನ್ಸಿಂಗ್ ಇದೆ, ಯುದ್ಧದ ದೃಶ್ಯಗಳು. ಹಾಗಾಗಿ ನಿಮ್ಮ ಮುಂದಿನ ಕೆರೆ ಸಮ್ಮೇಳನದಲ್ಲಿ ಪ್ರಾಯಶಃ ಇದರ ಕೃಷಿ ಬದುಕಿನ ಒಂದು ಚಿತ್ರವನ್ನು ಪಿಕ್ಟೋರಿಯಲ್ ಆಗಿ ಮಾಡಬಹುದು ಅಂತ ನಾವೊಂದು ಸಲಹೆ ಕೊಡ್ತೇವೆ ಶ್ರೀಯುತ ವಿಜ್ಞಾನಿಗಳಾದ TV ರಾಘವರಿಗೆ. ನಮಗೆ ತುಂಬಾ ಪ್ರೀತಿ ಮತ್ತು ಇಷ್ಟವಾದ ಗೌರವಪೂರ್ಣ ವ್ಯಕ್ತಿ. ಅವರ ಟೀಮ್ನಲ್ಲಿ ಇರುವವರು ಎಲ್ಲರೂ ಕೂಡ ತುಂಬಾ ಕ್ರಿಯಾಶೀಲ. ನಿನ್ನೆ ಅವರು ಹೇಳಿದ್ರು 15 ಗಂಟೆ ನೋಡದೆ ಸತತವಾಗಿ ಸಂಬಳ ಮತ್ತು ವೇತನವನ್ನು ಪರಿಗಣಿಸದೆ ದೇಶ, ಜಗತ್ತು ಮತ್ತು ಪರಿಸರವನ್ನು ಪ್ರಾಣದಷ್ಟೇ ಪ್ರೀತಿಸುವಂತ ಒಬ್ಬ ಅಪರೂಪದ ವಿಜ್ಞಾನಿ ಅಂತ ಹೇಳಿದ್ರೆ ಅದು ಶ್ರೀ TVR ಅವರು ಮತ್ತು ಅವರ ತಂಡದವರು ಅಂತ ಹೇಳಿ ಬಂದಿರುವುದು ತುಂಬಾ ಸಂತೋಷ ಆಗಿದೆ. ನಮಗೆ ಅಬ್ದುಲ್ ಕಲಾಂಗೆ ಎಷ್ಟು ನಾವು ಗೌರವ ಕೊಡ್ತಿದ್ದೇವೋ ಅಷ್ಟೇ ಗೌರವ TVRಗೂ ಕೂಡ ನಾವು ಕೊಡ್ತಾ ಇದ್ದೇವೆ. ನಮಗೆ ನಾವು 2 ಬಾರಿ 3 ಬಾರಿ ಸಂಪರ್ಕ ಮಾಡುವಂತ ಯೋಗ ನಮಗೆ ಸಿಕ್ಕಿತು. ಈಸ್ ಎ ಗ್ರೇಟ್ ಫಿಲಾಸಫರ್. ತುಂಬಾ ಮಕ್ಕಳನ್ನು ಪ್ರೀತಿಸ್ತಾ ಇದ್ರು, ಮಕ್ಕಳಲ್ಲಿ ಕ್ವಶನ್ ಅನ್ನು ಕೇಳ್ತಾ ಇದ್ರು, ಮತ್ತೆ ಅವರ ಪ್ರಶ್ನೆಗೆ ಅವರ ಏನು ಬಾಯಾರಿಕೆ ಇತ್ತು ಅದನ್ನು ನೀಗಿಸುವ ಕೆಲಸ ಮಾಡ್ತಾ ಇದ್ರು. ಅಂತವ್ರು ತುಂಬಾ ವಿರಳ. ಅಂತವರೇ ಶ್ರೀಯುತ TVR ಕೂಡ. ನಿಮ್ಮ ಬಾಯಾರಿಕೆ, ನಿಮ್ಮ ಹಸಿವು, ಜ್ಞಾನದ ಹಸಿವನ್ನು ಹಿಂಗಿಸುವ ಕೆಲಸ ಮಾಡ್ತಾರಲ್ಲ, ಎಷ್ಟು ಒಳ್ಳೆಯ ವ್ಯಕ್ತಿಗಳು ನಮಗೆ ಸಿಕ್ಕಿ. ನಮಗೆ ಸ್ಟೂಡೆಂಟ್ ಲೈಫ್ ಮರು ಸಿಗ್ಬೇಕಂತ ಭಾವನೆ ಮಾಡ್ತೇವೆ. ಯಾಕಂದ್ರೆ ಇಂಥವ್ರು ಸಿಕ್ಕಿಲ್ಲ ನಮಗೆ. ಸ್ಟೂಡೆಂಟ್ ಲೈಫ್ ತುಂಬಾ ಕಷ್ಟ ಸಿಕ್ಕಿತ್ತು. ಆದ್ರೂ ಇವರ ಮುಚ್ಚಿ ಅಂತವರು, ಗಿರೀಶ್ ಕಾರ್ನಾಡ್ರ್ ಅಂತವರು, ಮತ್ತು ಕಿರಣ್ ನಾಗರಾಜ್ ಅಂತವರು, ಕೀರ್ತಿನಾಥ್ ಗುರ್ತಕೋಟಿ ಅಂತವರು, ಸುಬ್ಬಣ್ಣರಂತವರು ನಮ್ಮ ಬಾಲ್ಯದಲ್ಲಿ ಸಿಕ್ಕಿದ್ದಾರೆ. ಅದು ನಮ್ಮ ಹೆಮ್ಮೆ. ಅವಾಗ ನಮಗೆ ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ ಇದನ್ನೆಲ್ಲ ಅರಿಯುವಂತ ಒಂದು ಯೋಗ ಸಿಕ್ಕಿತ್ತು. ಹಾಗಾಗಿ ನಾವು ಕವಿಗಳನ್ನು, ವಿಜ್ಞಾನಿಗಳನ್ನು, ಸಂಸ್ಕೃತಿ ಪ್ರಿಯರನ್ನು, ಚರಿತ್ರಕಾರರನ್ನು ನೀವು ಹತ್ತಿರದಲ್ಲಿ ನೋಡುವುದು, ಅವರ ಬಗ್ಗೆ ಅನುಭವವನ್ನು ಪಡೆಯುವುದು, ನಿಮ್ಮ ವಿದ್ಯಾರ್ಥಿ ಲೈಫ್ ಸಕ್ಸಸ್ಫುಲ್ ಲೈಫ್ ಆಗುತ್ತೆ. ಕೇವಲ ನಾವು ವಿದ್ಯಾರ್ಥಿ ಪುಸ್ತಕಕ್ಕೆ ನೀವು ಒಂದು ಓದಿ ಅದನ್ನೇ ಉರು ಹಾಕುವಂತ ವಿದ್ಯಾರ್ಥಿಗಳಾದ್ರೆ ಇನ್ನೂ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಕೋಶ ಓದಬೇಕು ಮತ್ತು ವಿಶ್ವಕೋಶದಂತಿರುವಂತಹ ಜ್ಞಾನಿಗಳ ಸಂಪರ್ಕದಲ್ಲಿ ಇರಬೇಕು. ಮಕ್ಕಳೇ, ನಿಮ್ಗೆ ಒಳ್ಳೆಯದಾಗಲಿ. ಇದು ನಮ್ಮ ಬೈರಾದೇವಿ ಮಂಟಪ. ಈ ಬೈರಾದೇವಿ ಮಂಟಪವನ್ನು ಕೂಡ 1452ರಲ್ಲಿ ಕಟ್ಟಿದ್ದಾರೆ. ಇನ್ನು 1430 ಅಂದ್ರೆ 24 6 ವರ್ಷ ಮಾತ್ರ ಇದೆ. ಅವಾಗ ಇಲ್ಲಿ ಕೆರೆ ಸಮ್ಮೇಳನ ಅಂದ್ರೆ ಅದ್ಭುತವಾದ ಒಂದು ಕೆಲಸ ಆಗ್ಬಿಟ್ಟಿದೆ. 6 ವರ್ಷದಲ್ಲಿ 600 ವರ್ಷ ಆಗುತ್ತೆ ಈ ಬಸ್ಸಿಗೆ. ಇದು ಮುಂದೆ ಹೋದ್ರೆ ನಾಗಲಾದೇವಿ ಕಟ್ಟಿದಂತ ಚೆನ್ನಭೈರಾದೇವಿಯ ಭೈರವರಸನ ಮಡದಿ, ಅವರು 60 ಅಡಿ ಎತ್ತರದ ಮಂಟಪ ಕಟ್ಟಿದ್ದಾರೆ. ಅದರಲ್ಲಿ ತುಂಬಾ ಚಿತ್ರಿಕೆಗಳಿವೆ ಮತ್ತು ಇದರಲ್ಲಿ ಪದಬಂಧ, ಚೌಕಬಂಧ, ಶಾಸನಗಳು, ಮಕ್ಕಳಿಗೆ ಆಟ ಆಡುವಂತ ಕೆಲಸ ಎಲ್ಲವೂ ಕೂಡ ಈ ಭೈರದೇವಿ ಮಂಟಪದಲ್ಲಿ ಕೆತ್ತಿದ್ದಾರೆ. ಒಂದೊಂದು ಕಂಬ ಒಂದೊಂದು ಕತೆ ಹೇಳ್ತದೆ. ಹಾಗಾಗಿ ಮೂಕ ಕಂಬಗಳಲ್ಲಿ ಕತೆ ಕೇಳುವಂತ ವ್ಯವಧಾನ, ತಾಳ್ಮೆ ನಮ್ಮಲ್ಲಿ ಇರಬೇಕು. ಮುಂದೆ ಆ ತಾಳ್ಮೆ ನಿಮಗೆ ಬರಲಿ ಅಂತ ಹೇಳ್ತಾ, ಮತ್ತು ನಮ್ಮ 18 ಅಡಿ ಎತ್ತರದ ನಂಜನಗೂಡು ಬಿಟ್ಟರೆ ಅತಿ ಎತ್ತರದ ಹಳೆಯ ಬಾಗಿಲು ಅಂದ್ರೆ ಅದು 1000 ಕಂಬದ ಬಸದಿಯ ಬಾಗಿಲು. ಅದರಲ್ಲಿ ಪಂಚನಾರಿ ತುರಗ, 5 ನಾರಿಯರು ಒಂದು ಕುದುರೆಯ ಹಾಗೆ, ನವನಾರಿ ಕುಂಜರ, 9 ನಾರಿಯರು ಒಂದು ಆನೆ ಹಾಗೆ ಕೆತ್ತಿದ್ದಾರೆ. ಅಂದ್ರೆ ಬದುಕು ಅನ್ನುವುದು ಅತ್ಯಂತ ಸೂಕ್ಷ್ಮ ಮತ್ತು ಶಕ್ತಿಶಾಲಿಯಾಗಿರುವಂಥದ್ದು. ಅದು ಸ್ತ್ರೀ ಸಂವೇದನೆ ಮತ್ತು ಹುಟ್ಟು ಅಥವಾ ತಾಯಿ ಅನ್ನುವುದನ್ನು ತೋರಿಸಿದ್ದಾರೆ. ಆ ನಂತರ ಅನಂತ ಶಯನ, ಪಾರ್ಶ್ವನಾಥ, ಸರಸ್ವತಿ, ದಿಕ್ಪಾಲಕರು, ಈ ರೀತಿಯ ಕಾಷ್ಟ ವೈಭವದಿಂದ ಅದನ್ನೆಲ್ಲ ನೀವು ನೋಡ್ಬೋದು, ಆಸ್ವಾದಿಸಬಹುದು. ಇಲ್ಲಿ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇರುವಂತ ಹಿಂದಿನ ಪೂರ್ವಜರು, ನಮ್ಮ ಗುರುಗಳು ಮತ್ತು ಪರಂಪರೆಯ ಆ ಕಾಲದ ಜನರು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕಟ್ಟಿದಂತ ಲ್ಯಾಟ್ರೈಟ್ ಸ್ಟೋನ್ ಏನಿದೆ, ಇದು ಬಸದಿಗಾಗಿ ಎಕ್ಸ್ಕವೇಷನ್ ಮಾಡಿದಾಗ ಕಟ್ಟಿದಂತ ಎಲ್ಲ ಕಲ್ಲುಗಳನ್ನು ಅವರು ಬಿಸಾಡದೆ ಅದನ್ನು ಸೇಫ್ ಗಾರ್ಡ್ ಆಗಿ ನಮ್ಮ ವಾಲ್ ಆಗಿ ಕಟ್ಟಿದ್ದಾರೆ. ಅದರಲ್ಲಿ ನಮಗೆ ವಾತಾವರಣವನ್ನು ಹಾಳು ಮಾಡುವುದಿಲ್ಲ. ಅದು
ನಮ್ಮ ಪರಿಸರದ ಹವಾಗುಣವನ್ನು ಎಲ್ಲ ಕಾಲದಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಆಗಿ ಮೇಂಟೆನೆನ್ಸ್ ಮಾಡುವ ಹಾಗೆ ಇದು ಮಣ್ಣಿನ ಗೋಡೆ, ಲ್ಯಾಟ್ರೈಟ್ ಅಂದರೆ ಇಟ್ಟಿಗೆಯ ಗೋಡೆಗಳು, ಇಲ್ಲಿಯ ಕೆಂಪು ಕಲ್ಲು ಅಂತ ಹೇಳ್ತಾರೆ, ಅದರಿಂದ ಮಾಡಿದಂಥ ಗೋಡೆಗಳು. ಸುಮಾರು ಇದು 15 ಅಡಿಗಿಂತ 18 ಅಡಿವರೆಗೆ ಎತ್ತರ ಇದೆ. ಅಂದರೆ ಕಳ್ಳಕಾಕರು ಯಾರು ಕೂಡ ಈಸಿಯಾಗಿ ಬರದ ಹಾಗೆ ಅದನ್ನು ಮಾಡಿದ್ದಾರೆ. ಮತ್ತೆ ಮಣ್ಣಿನ ಲಾನ್, ಪ್ರತಿ ಸಾರಿ ನಮಗೆ ಕಷ್ಟ ಆಗ್ತದೆ ಹುಲ್ಲು ತೆಗಿಲಿಕ್ಕೆ, ಆದ್ರೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಇದಕ್ಕೆ ಪರಿಸರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ. ಆನಂತರ ಅದು ನೀರು ಕೆಳಗೆ ಜರಿದು ಆನಂತರ ಇಲ್ಲಿಯ ಪರಿಸರದಲ್ಲಿ ನೀರು ನಿಲ್ಲುವ ಹಾಗೆ 18 ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. 18 ಕೇರಿಗಳಿವೆ, 18 ಬಸದಿಗಳಿವೆ, 18 ದೇಗುಲಗಳಿವೆ. ಇದು 32 ಪ್ರಾಚೀನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪಟ್ಟಣಗಳಲ್ಲಿ ಒಂದು. ಇದಕ್ಕೆ ಬಿದಿರು ಮಳೆಗಳಿಂದ ಆವೃತವಾದಂಥ, ಬಿದಿರ ಮಳೆ ಅಂದರೆ ಬಿದಿರಿನ ಕಾಡಿನಿಂದ ಆವೃತವಾದ ಪೂರ್ವಕ್ಕಿರುವಂಥ ಪ್ರದೇಶವಾಗಿರುವುದರಿಂದ ಪಡು ಕಡಲ ತೀರದಲ್ಲಿರುವ ಪಡು ಬಿದಿರೆಗೆ ಇದು ಮೂಡು ಬಿದಿರೆ ಅಂತ ಕರೆಸಲ್ಪಟ್ಟಿತ್ತು. ಹಾಗಾಗಿ ಬಿದಿರು ಅಂದರೆ ವಂಶ ಸಂಸ್ಕೃತದಲ್ಲಿ, ಹಾಗಾಗಿ ವಂಶಪುರ. ಮತ್ತು ಇಲ್ಲಿ ನಮ್ಮ ಧವಳ, ಜಯಧವಳ, ಮಹಾಧವಳ ಅನ್ನುವ ಪವಿತ್ರ ಜೈನರ ಗ್ರಂಥಗಳು ಮತ್ತು ವೇದಗಳು, ಆಮೇಲೆ ಆಗಮಗಳು, ಎಲ್ಲ ಧರ್ಮದ ವಿಶೇಷವಾದಂಥ ಶಾಸ್ತ್ರಗಳು ಮತ್ತು ಬಸದಿ ಮತ್ತು ಮೌರ್ಯರ ಕಾಲದ ರತ್ನಬಿಂಬಗಳು ಇಲ್ಲಿ ರಕ್ಷಣೆ ಮಾಡಲ್ಪಟ್ಟಿರುವುದರಿಂದ ಇದಕ್ಕೆ ಕ್ಷೇಮ ವೇಣುಪುರ. ವೇಣು ಅಂದರೆ ಬಾನ್ಸುರಿ ಅಥವಾ ಬಿದಿರು. ಕ್ಷೇಮ ವೇಣುಪುರ ಅಂದರೆ ಸೇಫೆಸ್ಟ್ ಪ್ಲೇಸ್ ವೇಣುಪುರ ಅಂತ ಹೇಳಿ ಹೆಸರು. ತುಂಬ ಕಡೆ ಬಿದಿರು ಅಂತ ಇದೆ, ಬಿದಿರೆ ಅಂತ ಇದೆ. ಹಾಗೆ ನಮ್ಮದು ಮೂಡು ಬಿದಿರೆ ಅಂತ. ಮೂಡು ಬಿದಿರೆಗೆ ಬಂದಂಥ ನಿಮಗೆಲ್ಲರಿಗೂ ನಮ್ಮ ಸ್ವಾಗತ ಮತ್ತು ಶುಭಾಶಯಗಳು, ಶುಭಾಶೀರ್ವಾದಗಳು. 10 ರಿಂದ 15 ನಿಮಿಷ ಕೊಟ್ಟಿದ್ದಾರೆ, ಹಾಗೆ ತುಂಬ ಮಾತಾಡೋದಿದೆ, ಹಾಗೆ ಸಮಯ ಅವಕಾಶಗಳು ಇರುವುದಿಲ್ಲ. ಏನಾದರೂ ಪ್ರಶ್ನೆಗಳಿದ್ರೆ ನಿಮಗೆ ಉತ್ತರ ಕೊಡ್ಬೋದು. ಹಾಗಾಗಿ ಮುಂದಿನ ಸಂದರ್ಭದಲ್ಲಿ ನಿಮ್ಮ ಹೆತ್ತವರನ್ನು ಕೂಡ ಇಲ್ಲಿ ಕರ್ಕೊಂಡು ಬನ್ನಿ. ನಿಲ್ಲುವುದಕ್ಕೆ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆನೂ ಇರ್ತದೆ, ಆ ನಂತರ ವಸತಿ ವ್ಯವಸ್ಥೆನೇ ಇರ್ತದೆ. ಮತ್ತು ನಿಮಗೆ ನೋಡುವುದಕ್ಕೆ ಪ್ರಥಮ ವೃತ್ತದಲ್ಲಿ 4 ಬಸದಿಗಳು, 4 ವೇದದ ಸಂಕೇತವಾಗಿ ಮಠದಲ್ಲಿ 4 ವೇದಗಳನ್ನು ಇಟ್ಟಿದ್ದೇವೆ. ಅಲ್ಲಿ ಭಿತ್ತಿ ಚಿತ್ರಗಳಿವೆ, ಅಲ್ಲಿ ರತ್ನದ ಬಿಂಬಗಳಿವೆ. ಸಂದರ್ಭಾನುಸಾರ ಸಮಯ ಸಿಕ್ಕಿದ್ರೆ ನಿಮಗೆ ದರ್ಶನ ಮಾಡಿಸ್ಬೋದು. ಆ ನಂತರ ಅಲ್ಲಿ 4 ಬಸದಿಗಳಿವೆ. ಒಂದು ಚಂದ್ರನಾಥ ಸ್ವಾಮಿ, ಎಡಬಲದಲ್ಲಿ ವಿಮಲನಾಥ್, ಅನಂತನಾಥ್, ಧರ್ಮನಾಥ್, ಪಾರ್ಶ್ವನಾಥ್ ಮತ್ತು ಎದುರುಗಡೆ ಮುನೀಶ್ವರರು. 300 ಮೀಟರ್ ಮುಂದೆ ಹೋದರೆ ಬಲಭಾಗದಲ್ಲಿ ದಶಲಕ್ಷಣದ ಪ್ರತೀಕವಾದ 10 ಬಸದಿಗಳಿವೆ. ಕ್ಷಮೆ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಹಿಂಸನ್ಯ, ಬ್ರಹ್ಮಚರ್ಯ ಅನ್ನುವುದು ಮನುಷ್ಯನ 10 ಗುಣಧರ್ಮಗಳು. ಅದನ್ನು ಅಳವಡಿಸಿಕೊಳ್ಳಿ ಅನ್ನುವ ಪ್ರೇರಣೆ ನೀಡ್ತಾ 10 ಬಸದಿ. ಆನಂತರ ಮತ್ತೆ 300 ಮೀಟರ್ ಹೋದರೆ ಎಡಗಡೆಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ರೈಟ್ ಫೇತ್, ರೈಟ್ ನಾಲೆಜ್, ರೈಟ್ ಕ್ಯಾರೆಕ್ಟರ್ ಲೀಡ್ ಟು ಸಾಲ್ವೇಷನ್ ಅನ್ನೋದರ ಪ್ರತೀಕವಾಗಿ 3 ಬಸ್ತಿಗಳಿವೆ. ಮತ್ತೆ 300 ಮೀಟರ್ ಮುಂದೆ ಹೋದರೆ ಸೇಮ್ ಇದೇ ರೋಡಿಂದ ಕೊನೆಯ ತನಕ ಕಾಣ್ತದೆ. ಈ ರೋಡಿಂದ 900 ಮೀಟರ್ ನೋಡಿದರೆ ಸಾಕು, ಒಮ್ಮೆ ಎಡ, ಒಮ್ಮೆ ಬಲ, ಒಮ್ಮೆ ಪುನಃ ಬಲ. ಈಗ 2 ಬಾರಿ ಬಲಕ್ಕೆ ಹೊರಡಬೇಕು, 1 ಬಾರಿ ಎಡಕ್ಕೆ ಹೊರಡಿದ್ರೆ ಸ್ವಸ್ತಿಕ ಆಕೃತಿಯಲ್ಲಿ ಇಲ್ಲಿ 18 ಬಸದಿಗಳ ರಚನೆ ಆಗಿದೆ. ದಕ್ಷಿಣದಲ್ಲಿ ಕಾಲುವೆ ಇದೆ, ನೀರಿದ್ದು. ಉತ್ತರದಲ್ಲೂ ಕಾಲುವೆ ಇದೆ. ಮಧ್ಯದಲ್ಲಿ ನಮ್ಮ ಬಸದಿ ಮತ್ತು ಜನರಿದ್ದಾರೆ. ತುಂಬ ವೆಲ್ ಪ್ಲಾನ್ಡ್ ಆಗಿ ರಚನೆ ಮಾಡಿದಂಥ ಒಂದು ಪವಿತ್ರ ತೀರ್ಥವಾಗಿದೆ. ಎಲ್ಲರಿಗೂ ಶುಭವಾಗಲಿ. ಯಾರಾದರೂ ಪ್ರಶ್ನೆ ಕೇಳುವಾಗಿದ್ರೆ 2 ನಿಮಿಷದಲ್ಲಿ ಸಮಯಾವಕಾಶ ಇದೆ, ಕೇಳ್ಬಿಟ್ಟು ಅದ್ರ ಬಗ್ಗೆ ತಗೋಬಹುದು. ಮುತ್ತು, ರತ್ನ, ಹವಳ, ಪಚ್ಚೆ ಕಲ್ಲಿನ ಮೂರ್ತಿಗಳು ಇಲ್ಲಿ ಮಠದಲ್ಲಿ ಇರ್ತದೆ. ನೋಡ್ಲಿಕ್ಕೆ ಟೈಮ್ ಇದ್ರೆ ಸಾರು ಬಿಟ್ರೆ ನೀವು ಬನ್ನಿ. ಹೌದು, ಆಯ್ತು. ಮತ್ತೇನಾದ್ರು ಕೇಳಲಿಕ್ಕಿದೆ? ಒಂದು ವೇಳೆ ಕೇಳದಿದ್ರೆ ನೀವೆಲ್ಲ ಸರ್ವಜ್ಞರಂತಾರೆ. ಇವಾಗ ಸಪ್ರೇಟ್. Everybody happy? Children, you have any question? You are hungry, we know. ಕೆರೆ ಸಮ್ಮೇಳನ 2024 ಸಮ್ಮೇಳನಕ್ಕೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಾನು ಇಲ್ಲಿ ಬಂದು 10 ವರ್ಷ ಆಯಿತು. ನಾನು ಈ ರೀತಿ ಯಾವುದೇ ರೀತಿ ವಿವರಣೆ ನನಗೆ ಗೊತ್ತಿರಲಿಲ್ಲ. ಇದೇ ಮೊದಲನೇ ಬಾರಿ ನನಗೆ ಈ ರೀತಿ ವಿವರಣೆ ನನಗೆ ಸಿಕ್ಕಿದೆ. ಈ ವಿವರಣೆ ಕೊಟ್ಟಿದ್ದ ಸ್ವಾಮೀಜಿ ನಮ್ಮ ಅನಂತ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಅಂಗವಾಗಿ TVR ಸರ್ ಅವರು
ತಮಗೆ ನಿನ್ನೆ ಎಲ್ಲ ಒಂದು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದ ಮಕ್ಕಳಿಗೆ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಕಾರ್ಯಕ್ರಮ ಮುಂದುವರಿಸಬಹುದು. Okay, I'll read out the names. Children, Kirtan D'Souza and the team. Kirtan D'Souza and the team. Okay, I'll read out the next name. Pragya Aditi Sripriya Krishnapur. After that, you come. Our Avana he spoke very well. Medicinal benefits of our yesterday. You know? You are the queen, okay? Sir. What is the thing? 1-1 to the 1-1. The first two team, we got the prize, no? First They are here. Come. Sir, you will put. Huh? From the front. Okay. Rajashri Aradra. That you only can take it. Next. You give 1-1, okay? So that we will have a result. ಅವಳಿಗೆ ಅದಕ್ಕೆ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಅವ್ರು ಬಂದರು. ಆರಾಧ್ರ and ರಾಜಶ್ರೀ. Second prize. Rajesh. Not here. Okay. Then Akash Chandramohan. Shiva Selva Kumar. Satvika. Satvika is not here. Manmeet Kaur. Manmeet Kaur. I am reading one name out of the three, okay? The team Manmeet Kaur and team. Okay? So many have left already. Tanya M. Tanya M and team. No, don't mix it. Leave it here. Don't be too this one, okay? Shankarvya, Toraga, and Kareem. Not yet, okay. Dan, this is Danvi, no? Danvi. Shankara. When I call, you just Yes. say yes, Raise so your that I hand. come to know. Raise your hand. I know you don't have much energy in the body. When you don't take food, it happens like that, okay? Danvi, no? Disha Shetty and Vaishnavi Shetty. Disha and Vaishnavi, come fast. Do it fast. Disha and Vaishnavi. Disha and Vaishnavi. Who said present?
This is wrong information. Abhijit case. Abhijit KS. ಇಲ್ಲ ಅವರು Diveshri TK. ಇಲ್ಲ ಅವಳಿಲ್ಲ ಬೆಂಗಳೂರು. Sushmita. Vrinda Sachin, come fast. Next Ganesh and Ramchandra. Ganesh. Ganesh is not here. Gagan. Gagan Kini, Bindu. Gagan Kini and Bindu. Bindu and Gagan Kini. Next Gagan HM, TVRAMACHANDRA. Gagana. Is a teacher के साथ come Gagan. Sminu TV, Priyanka. Then was okay. This is actually okay. Sumita Bhattacharya, Lawrence. Caroline. Sumita. Birla Singh. Villa Singh is not here. Caroline. Abhishek Begel. Abhishek Bagel. Computer man. Asadaba. Okay. Cincy V. Okay. They are not here. Gayatri S. Naik. Gayatri has come here. Tikran. MG Subhash Chandra. Outside. They're there. Out. Can you call them inside? No, they're coming now. Just now. Who Gayatri and all? Huh. Srikanth Naik. Shrikant. Hi. Shrikant ಮಕ್ಕಳು ನಿಮ್ಮ ಮಕ್ಕಳಿಗೆ ಬಾ Next Darshan Hegde. ಇಬ್ರು ಒಟ್ಟಿಗೆ ತಗೊಳ್ಬೋದು. Next is Darshan Hegde. ಇವ್ರು ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾರೆ. ಕುಂಟಾ. ದರ್ಶನ್ ಹೆಗ್ಡೆ. Chitralekha. ಮೇಡಮ್ ಚಿತ್ರಲೇಖಾ ಟೀಚರ್. ನಮ್ಮ ಸ್ಕೂಲ್ ಅವರು ಶಿ ಇಸ್ ಕಮಿಂಗ್. ಕಮಿಂಗ್. ಓಕೆ. Pramod V. Narmada Suhas. Dikshit Bangera. Narmada Suhas and Dikshit Bangera. Aparna. Bhuvan Chandra. Where is it? I didn't see him. Vinay M. Ravi Shankar Mishra. Sudarshan P. Sneha. ಇವರನ್ನ ನಾವು ಅಫೆಕ್ಷನ್ ಈಗ ಎಲ್ಲ ಕಡೆ ನಿಮ್ಮದೇ ಟೀಮ್
ತುಲಿಕಾ ಓಕೆ ಅಂತ ತುಲಿಕಾ ತುಲಿಕಾ ಮಂಡಲ್ ಪಾರಸ್ नियम दावे नियम दावे नियम दावे अमोक अमोक हेब्बार मस्ता मधुकर नायक पंडित चित्रलेखा चित्रलेखा स्नेहा भारत चित्रलेखा चित्रलेखा स्नेहा भरत ಓಕೆ ಸಿನ್ಸಿ ಜರ್ಮನಿಯಿಂದ ಬಂದಿರಲ್ಲ ಸಿನ್ಸಿ ಸುಲಭ ಬರಿತಾ ಇದ್ದಾರೆ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ स्नेहा भरत ಸ್ನೇಹ ಭರತ್ तनिष्क तनिष्क लक्षा तनिष्क ತನಿಷ್ಕ್ ಅಂಡ್ ಲಕ್ಷ दीपिका वैभव वैभव शौर्य रेड्डी शौर्य रेड्डी माही एम सेठ माही एम सेठ ನಿತ್ಯಶ್ರೀ ಅಂಡ್ ಮಾಹಿ नागप्पन अरुण जल्दी जल्दी बरಬೇಕು ನಾಗಪ್ಪ ಅರುಣ್ स्कंदा स्कंदा सुशांत ನಿತ್ಯಶ್ರೀ ಮಾಹಿ ಓಕೆ ನಾಗಪ್ಪ स्कंदा ಎನರ್ಜಿ स्कंदा ಜಯಲಕ್ಷ್ಮಿ ಸ್ಕಂದ अर्जुन ತೇಜಸ್ವಿನಿ अर्जुन और यार अर्जुन आ रहा है ಬೇಗ ಬಾ पूर्वी पूर्वी ಶರಣ್ಯ शिवानी शिवानी मनुश्री मनुश्री सृष्टि मनुश्री ಯಾರಮ್ಮ ಬರ್ತಾ ಇದ್ದೀರಾ सृष्टि 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 चिरंतन चिरंतन ಚಿರಂತನ್ ಭಟ್ ज्योति ज्योति ಜ್ಯೋತಿ ಅಂಡ್ ನಿಶಾಂತ್ अन्विता अन्विता ಅನ್ವಿತಾ आद्य आद्य ಆದ್ಯ ಗೌಡ रोहन आद्य गौड़ रोहन सिंधु आचारी
Lenisha, Lenisha and Zubeda. Lenisha and Zubeda. Devika Das. Devika Das. Another Devika Das. Sarugam Lausing Lenya. Okay, children, who are here, silence please. Keep silence. They are more into the. Okay, those who are here, yesterday I had announced the name. Those who are here, all of you have got it? Whose name was announced? And you are, huh? Can we go to the next? Or still there someone has to get? I request the teachers of the respective school to collect the others of this one. If the children are not here, if they are left, they can collect. I know that Vagdevi and Vijayiketan children have to take it. Okay. We have taken it. Yeah, you please take it. Okay. Any other this one? You can take it. Take the chair, sir. That's it. Okay. ಇದೀಗ ಇಲ್ಲ ಕೇಳಿ ಇಲ್ಲಿ. Keep silence. ನಮ್ಮ ಕರ್ನಾಟಕದ ಮತ್ತು ಭಾರತದ ಪ್ರಸಿದ್ಧ ಕೇಂದ್ರವಾದ ವಿಜ್ಞಾನ ಭವನದ ವಿಜ್ಞಾನಿಗಳಾದ ಶ್ರೀಯುತ ಟಿ.ವಿ. ರಾಮಚಂದ್ರರಿಗೆ ಶ್ರೀಮಠದ ವತಿಯಿಂದ ಒಂದು ಚಿಕ್ಕ ಸನ್ಮಾನವನ್ನು ಪ್ರೀತಿಯಿಂದ ಮಾಡ್ತಾ ಇದ್ದೇವೆ. ಅವರಿಗೆ ದೀರ್ಘಾಯುಷ್ಯವಾಗಲಿ ಮತ್ತು ಅವರ ಜ್ಞಾನ ಇಡೀ ಜಗತ್ತಿಗೆ ಹರಿದು ಬರಲಿ, ಅವರ ಉತ್ಸಾಹ ಯಾವಾಗಲೂ ಕೂಡ ನೂರ್ಮಡಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಈ ಸ್ಮರಣಿಕೆಯನ್ನು ಮತ್ತು ಚಾಲನ ಹಾಕಲಿಕ್ಕೆ ಸಂತೋಷಪಡುತ್ತೇವೆ. ಇನ್ನು ಶ್ರೀಯುತ ದತ್ತಾತ್ರೇಯರು ಆಳ್ವಾಸ್ ಕಾಲೇಜ್ ಪರವಾಗಿ ಬರ್ತಾರೆ. ಇದೀಗ ಟಿ.ವಿ. ರಾಮಚಂದ್ರರಿಂದ ಈ ಒಂದು ಕೊನೆಯ ಸೆಷನ್ ಅಂತ ಹೇಳ್ಬೋದು. ಇವರಲ್ಲಿ ವಿದಾಯ ಸಮಾರಂಭದ ಮುಖ್ಯ ಒಂದು ಸಂದೇಶವನ್ನು ನೀಡಬೇಕಾಗಿ ಅಪೇಕ್ಷೆ. Okay, children, now we have come to the final leg of Lake Symposium. So, I am sure all of you are equipped with adequate knowledge. After listening to the presentations, you know, there were 78 presentations in the main hall, and the children's session, at least each the class would have heard to 30 to 40 presentations. You know, 8th standard there was 38 presentation, then 9th standard 46 were there. That means at least that many of your age group only you have, and some of you have put in so much effort, and you have done a wonderful job. Please take this idea forward, the message forward, more importantly, and when you see the, you know, when you look at how the nature functions, if you understand how the nature functions, you get lot of ideas. You don't have to this one think beyond that. Okay, as I was giving an example of the food chain, you know, thermodynamic principle you can learn. Like that, many are there. That's where you should develop the interest to look at the mother nature and understand how mother nature functions. You know, I also gave an example yesterday. If you have understood how your mother works at home and take care of you all, she works something similar to mother earth. So that's where the message here, at least one message I want to give is respect your mother at home, so that you will also learn how to respect mother earth. Okay, those who respect mother
at home will never abuse Mother Earth. They are very cautious and they will never do the thing, and they will respect all women, and all those things happens only when the children and the youth respect the mother at home. Okay. Now you all have taken a pain, you have taken part in the symposium. One is you have understood how the nature functions, how Mother Earth functions, and also we gave additional knowledge of artificial intelligence, machine learning. It doesn't mean that you should go to that. Natural intelligence is the best thing. When that is lacking, then artificial intelligence is required. But don't depend too much on artificial intelligence. Maybe the another aspect you should also keep in mind is you should never be a slave of technology. As a youth, you should develop the technology for the welfare or the wellness of the society, but never become a slave of that. Especially at your age group, I see many youngsters using unnecessarily the mobile. The simple calculation, sometimes when they come for the interview in our lab or in the institute, when we ask simple question, they are unable to answer. 16 into 6, then immediately they pull out and they try to do it. So we ask them to get out of the institute, because we don't want such the slaves to be in the institute. We want youngsters to come to the institute with the thinking ability and capability to do something. When you start doing yourself, without depending too much on technology, then you will think. When you start thinking, that will be in your memory for a longer time. That should happen. Those who depend too much on technology, they might get 90 out of 100, but outside the world, they will get 0 out of 100. Those who do not depend too much on technology, you see them excelling. You would have seen that rural children, the children who come from Uttara Kannada and of course the videos we have put, look at the way they have done the presentation and compare yourself with those children. Those children didn't have much technology, but still they have done the presentation. And you are good with technology, you can do the comparative assessment, how far you are superior or the inferior to that presentation. So that gives an idea how to improve yourself. The purpose of this kind of the symposiums and the meetings are, not just meet and all, but more importantly is the knowledge dissemination. What person like me had done for last 30 or 35 years, you would have got it in 1 hour. Your journey starts from my 35th year, 36th year you will start. That means you would have understood what we have done, the gaps in the system through our presentation, so you will take the idea forward. That is the purpose of the thing, that is capacity building. And more importantly, the people like us, our objective is to enhance the environmental knowledge in the wider section of the society. When the people with environmental knowledge, we call them as environmentally literate. I have told many times, if you look at environmental literacy in Bangalore, it's only 3.5%. That means 96% of Bangaloreans are Shatamurkas. Because of that, we have wastewater water problem, solid waste problem, the abusing women in the bus or in the auto. All those things happen because of that, the poor environmental literacy in the region. That is where now you are all brand ambassadors. You have got some knowledge. I wouldn't say that you have got complete knowledge. You should go to the literature, try to understand. That is where you should make a habit to go to libraries. Spend some time. At least make it a habit to spend 2 to 3 hours in a library. Go to the library in your area, library in your school. And see, when you go to the library in your area, you will get a good novel. You should make a habit of reading. So when you read, the knowledge what you acquire, that will be there for a longer time. Okay, you might go through the textbook and through the computer and Google Mama and somehow get through in the exam, but that knowledge will not be there in the brain for a longer time. If you have to make investment for a tomorrow, you should take part in the symposium of this kind. When you go back, you can ask your teacher whether there was qualitatively an improvement in your ability after attending the seminar. Then she
or he will tell you whether you have improved, okay, or whether there are still gaps. If there are gaps, that means that you have not taken the symposium seriously. So we have put in effort. You know, we have been successful to some extent in communicating to all the youngsters. You know, communicating to out of 730 audience, around 600 was in the age group of about the 15 to 30. You know, wonderful age. We try to put the knowledge in this young brain so that that young brain can start thinking and take the idea forward. Before I continue further, I have a small this one. You know, the success of the event was mainly because of the the soldiers. You know, the country is safe when soldiers are active. Similarly, science will progress when soldiers do the job. You know, yesterday I showed a photograph of my team working with the soldiers to do the mapping of the lake, collecting the water sample in a huge lake. You know, through the boat, we did that job. That Sinsi, Sulabha, Vinay, and all of them did that. Now, similarly, in the lake symposium, we have some soldiers here. So I have to acknowledge their contribution. I want to give a small contribution, this one, the gift to them in recognition of their the effort and sincere work. So we could complete the 14th event without much problem. We had a serious problem. You know, one of my colleagues, I have been telling, the Swamiji is not aware of that. You know, he went to temple on 4th, the festival day, did the puja in the temple, then took prasada and went to my colleague's house, gave it to the prasada to my colleague, had a discussion with my colleague about how to prepare slides, what improvement has to be done, and whatever my colleague suggested, he wanted to implement it. For that, from his house, in a two-wheeler, he went to my office. Near my office, while taking a turn, the speeding car driven by a juvenile arrogant drunkard, the young fellow had hit his vehicle, okay, and he lost his consciousness. For a day we thought that he will recover, but that didn't happen. There was a serious problem there. We had to take a decision. The decision was, he was breathing, but brain is dead. Whether to have it. You understand the thing, that is a difficult thing. But we had decided not to, because keeping that person would have costed 30,000 rupees a day in the ventilators. The message there is, had he, while driving the vehicle, if he was wearing the helmet, we would have had him for a longer time. Not having the helmet led to that, the loss, loss. The great loss to the scientific, the world, he was a good in taxonomy, could identify the plant, the Vishnu. So he passed away. We were wondering, then around 4:30, God himself stopped the lungs, so that's where breathing had stopped, so that's where we could send him without much problem. Please understand the thing. Don't say that to your mother that I am going for if she asks you to buy a vegetable, don't say I will take two-wheeler without helmet, only the 100 meter. I will go and collect the vegetable and come. Don't do that mistake. Youth are asset of the nation. You should be responsible. And that's why I narrated this case of Vishnu, whom we have lost. Okay? So now with this, we will move to the next part. I will call out my students and so I will so that they will come and collect the lesson from the Swamiji. Okay? Aparna? So, I have written below the lesson their nickname also, so that she is known as a crying kid. Okay. Next is Paras Negi.
affectionately called as Narara of Ulmora. Oh, good. That is, Narada is doing well. Ramchandra is the Shishya. Okay, Darshan. So, never smiling hero. Bhuvan, black and red hero. He likes black. Vinayam, Abhishek, computer, result. Niyam Dave, hydrogen manufacturer. Gagana HM, Sinsi V, German. Asulba KS, I will not tell her anything. Shrikant Naik, Shrikant, Tulika tries to be 100% perfect. Ravishankar Mishra, Biscuit Mama. He takes only biscuit. He assured one of the kids today he will. Marigold or Khalil. Gayatri Naik. Okay. Nagratna. ಹೌದು ಅದಕ್ಕೆ never supporting spouse. Okay. His wife, Ramchandra. Vinay, yes, I have written balancing master. But anyway, he is not here. He has not come. So you will keep this with you. Okay? And this one Shrikant. Shrikant ಇದನ್ನ ಗಾಯತ್ರಿ ಕೊಡ್ತೀರಾ ನೀವು ಸ್ವಾಮೀಜಿ ಅವ್ರ ಹತ್ರ ತಗೊಂಡು ಹಾಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಆ ವಿಡಿಯೋ ತೋರಿಸಿ. Okay, these are all my team members. I had announced that yesterday. There was a small contribution from the Bangalore place for the, there was an award in the name of the father and mother, Vanumati and Parameshwar. That amount I have distributed among all the youngsters because they have been working very sincerely. I never appreciate when they are in my lab, but today I am appreciating because they are the role model to all of you. If you have seen how they were working, how they did the presentation, you would have got an idea how you can also mold your career. I know that some of you have missed their presentation. It's available in the YouTube. You please go through their presentation and try to understand what I talk about it. They simplify it and they present it. That is the strength of the youth of today. So you refer the YouTube. Even Jani Biosphere session, part of it we have put it online already. Please go through that, okay? I don't think that conference is over, but there was a deliberation of about 179 plus 76 and another 20. Almost around 300 the scientific literatures were presented and discussed, okay? And every presentation there was some discussion, question and answer sessions were there. Everything we have digitized. I'm hoping that you will go through that
And many more students in your class and your area, you will ask them to go through that so that they will also become environmentally literate. See, the objective is to enhance the environmental literacy so that you become sensible. When you become sensible, you will be responsible. That's what my country requires, your country requires. That means our country requires sensible citizens. We don't require the people who sit and shout. We don't require the people like in the TV panel discussion you would have seen. We don't require such people. What we require is the soldiers. Soldiers in science, soldiers in the army, the defense force, like and the space, like the various sectors. We need a dedicated worker. That dedicated worker we will get only when they have the environmental knowledge. You can go and talk to any successful person. He will say that the credit goes to the school teacher who taught environmental knowledge. You know, that's how we have become successful, and credit goes to my school teacher for whatever I have achieved today. So is the case with most of the people who have become successful. Coming to saying something. Article we find out in the We have put it on YouTube. 4 days. All 4 days, everything we have put actually. So, we have a channel. If you give YouTube, TVRAMACHANDRA, you will get it. That is my presentation. YouTube, Energy and Wetland Research Group, if you give, you will get it. And I think, Cincy, can you show Swamiji the small bite of that what you are showing in the morning to me? Just a small bit, 1 or 2 minutes, she will, how she has captured. And of course, the entire thing is also available in the YouTube. And your talk also is there. We are going to, we have already uploaded in the. This one still, she has only some moments she has captured in her camera. But what he is doing is streaming already. It's going to stream. Students started coming. Yeah, we will give it. Okay. You get that thing. Chair? Oh, chair. You shift the chair here. Okay, I will read out once again those who have missed. Devika Das, BGME, Anaga PI. No? They are coming. Yeah, please come. Yeah, come. Swamiji will give this one, okay? He is in the digital world, now he will come to the real world and give you. Okay. Silence please. Rohan HR, Chinmay and Harsha. Rohan HR. No, I got it. That is better. Where is the Chaturvats are told to collect. Correct, come. You will give it to him, no? Okay. Adya A. Gowda, Prarthana. Adya Gowda. No? Same. All schools of that. You are from which school? Shastri. No, you are Shastri. This one. No. Ah. Teaching me separately. Correct. This is Shastri school. Yeah, No? He told you to select. Okay. Anvita B. Come, Anvita. Sorry, sir. I'm not a classmate. Her classmate. She is not there. Anvita is from Vidya Niketan. Sorry, sir. Which Ah, school sorry, you are? sir. Alva. Yeah, that doctors, no? Doctors. Rural school. Rural, no? Jyoti, Nikhil and Nishan. Okay, the school teacher
teachers, if they are there, they can come and collect on behalf of the children. Okay? Manushree MB, Fatima, Pavitra. Manushree. Nanda, Sushant, Jayalakshmi. Nanda, Sushant, Jayalakshmi. Mahi said, children, silence please. Silence. Please sit down. They got it. They just want to go. That's it. ಫೋಟೋ ಸೆಷನ್ ಇದೆ, ಫೋಟೋ ತೆಗಿಲಿಕ್ಕೆ ಇದೆ ಎಲ್ಲರೂ. Children, please be seated. See, these are all the signs of environmental illiteracy. When there is a deliberation going on, leaving the podium is all not correct. You are not going to go because Swamiji wants to have a group photo. Why did you get up? This is Vagdevi school, no? Which school is that? I didn't expect this from Vidyaniketan, okay? Okay, children, good, okay. Sneha Bharat, Adya Sriram. Okay, which school is this? Purna Pramati, your teacher is here? Your father is there. He is part of the school? He will give it to the school. You are sure? Then we can give it to your father. Come, you only come. You come with your. Yeah, you have done Havan. No, you should be good. Sir, please come. Please come. No, please come. So, like that, there are many others you can arrange. Asta, Madhukar, and Deepthi. This is, I think, Kumta school. Isn't it our Pandit daughter? Pandit nephew of sorry, niece. Shikhar, can you come? ಇದು ಪಂಡಿತ್ ಅಣ್ಣನ ಮಗಳು. ಓಕೆ, ಒಂದು ನಿಮಿಷ ಅಲ್ಲೇ ಇದು ಗಾಯತ್ರಿ ಬಂದಿಲ್ವಾ ಇಲ್ಲಿ? ಬರ್ಲಿಲ್ಲ ಅವರು. ಗಾಯತ್ರಿ ನಾಯಕ್ ಕೆರೋಲಿನ್ ಇದು ಮಣಿಪುರ್. ಸುಸ್ಮಿತಾ ಪಾಠಶಾಲಿ ಬೆಂಗಳೂರು. ಓಕೆ, ದಿವ್ಯಶ್ರೀ ಅಪ್ಪಣ್ಣ. Slowly. You pass it on to Divyashri. Abhijit case. Where is it? Abhijit. ಸ್ಕೂಲ್ ಬರ್ತಿದ್ದ. ನಿನ್ನೆ ನಾನು ಅನೌನ್ಸ್ ಮಾಡಿದ್ದೆ ಅವರಿಗೆ. ಅಭಿಜಿತ್, UG ಸ್ಟೂಡೆಂಟ್. Disha Shetty, Vaishnavi Shetty. Tanya M, poster. Sanvi V, Rakshita. Satvika. Andhra Rajashri. I think we have done it. Thank you very much for taking part in the next symposium. The voting method which comes to an end now. Okay. And you know this
once in 2 years, late 2026 will happen somewhere in India, if not in Nepal. Okay? You, during your 2 years, plan your studies so well, so that you should share in your schools also. When I come, your school should tell me, because of Lake Symposium, they are doing extremely well. And also, then you should come, because you are all quite young. You can move to the next 2 classes and come for the Lake Symposium, like our Ali Rani keep doing, getting the children. Okay? So your teachers will bring you all. Even if the Nepal, I'm sure your school will be proud to bring you to the Nepal. Okay? Don't worry about the cost and all. School will manage somehow. Like our Sri Vidya did, bringing the children, or our Uma Shankar did. You know? So like that, they will do that. So we will have lunch together now, and then we'll plan to leave for Bangalore. Okay, you can go safely to the place. Okay, while traveling weekend. Yeah, photo you can stand here. ಟೆಂಪಲ್ So your camera has to be ಐದಿನವರ ಹಿಂದೆ